ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಊಟ ಎಲ್ಲರದ್ದು ಊಟ ಆಯಿತಾ? ಈಗ ಟೈಮ್ ಬಂದ್ಬಿಟ್ಟು 9 ಗಂಟೆ. ಇವಾಗ ನೈಟು. ನಾನು ಇವಾಗ ಸ್ಟವ್ ಎಲ್ಲ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ಇದ್ದು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಹಂಗೆ ತೊಳೆದಾಕ್ಕೊಂಡೆ. ಮತ್ತು ಸ್ಟವ್ ಹಂಗೆ ಒರೆಸ್ಬಿಟ್ಟು ಬಿಡೋಣ ಅಂದ್ಬಿಟ್ಟು. ಇದು ಗ್ಲಾಸಿನ ಸ್ಟವ್ ಅಲ್ವಾ, ಹಂಗಾಗಿ ಸ್ವಲ್ಪ ಏನಾದರೂ ನೀರು ಪಾರು ಬಿದ್ದರೆ ಹಂಗೆ ಕರೆಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಇದು ಇಲ್ಲ ಎಲ್ಲ ಪಾತ್ರೆ ತೊಳೆಯೋದ್ರಲ್ಲಿ ಉಜ್ಜಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಿದೆ. ಅದಕ್ಕೆ ಎಲ್ಲ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ. ಹಂಗೆ ಆಚೆ ಸ್ವಲ್ಪ ಬಟ್ಟೆ ಇತ್ತು, ಅದೆಲ್ಲ ಹಂಗೆ ಮಡಚಿಡ್ಬೇಕು. ಮಧ್ಯಾಹ್ನ ಬಟ್ಟೆ ಒಗ್ದು ಹಾಕಿದ್ದೆ. ನಾಳೆ ವೈಕುಂಠ ಏಕಾದಶಿ, ಮಂಗಳವಾರ, ಡಿಸೆಂಬರ್ 30. ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಇದನ್ನು ಸ್ಪೆಷಲಾಗಿ ಹೇಳೋಂಗಿಲ್ಲ. ಆದರೂ ನಾಳೆ ನಾನು ಪೂಜೆ ಮಾಡೋಂಗಿಲ್ಲ. ಯಾಕೆ ಗೊತ್ತಾ ನೋಡಿ, ಇಷ್ಟು ದಿನದಿಂದ ಸುಮ್ಮನೆ ಇದ್ದು ಇವತ್ತು ನಾನು ಸ್ನಾನ ಮಾಡಿದ್ದೀನಿ. ಹಂಗಾಗಿ ಪೂಜೆ ಮಾಡೋಂಗಿಲ್ಲ. ಮನೇಲಿ ಮಗನ ಹತ್ರ ಮಾಡ್ಸೋಣ ಅಂದರೆ ನಾನೇ ದೇವ್ರ ಸಾಮಾನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಮತ್ತು ದೀಪದಲ್ಲೆಲ್ಲ ಅಂದರೆ ನಮ್ಮ ಮನೇಲಿ ಧೂಳಿರೋದ್ರಿಂದ ಸ್ವಲ್ಪ ಧೂಳೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೋಬೇಕಲ್ವ. ಅದಕ್ಕೆ ಅವ್ನು ಪೂಜೆ ಮಾಡಿಸ್ಬೋದು. ಬಟ್ ಆದರೆ ನನಗೆ ಸಮಾಧಾನ ಆಗೋಲ್ಲ. ಯಾಕಂದರೆ ದೇವ್ರ ರೂಮ್ ಸಪ್ರೇಟ್ ಇಲ್ಲದ್ರಿಂದ ನನಗೆ ಸಮಾಧಾನ ಆಗೋಲ್ಲ. ಅದಕ್ಕೆ ಇವಾಗ ನಾನು ಬೇರೆ ಅಲ್ಲೇ ಓಡಾಡ್ತಿರೋದ್ರಿಂದ ದೀಪ ಹಚ್ಚಿದ್ರು ಅದನ್ನು ನನಗೆ ಸಮಾಧಾನ ಆಗೋಲ್ಲ. ಅದಕ್ಕೆ ನಾನು ಒಂದು 5 ದಿವಸ ಪೂಜೆ ಪೂಜೆ ಮಾಡೋಲ್ಲ. ಎಲ್ಲ ನಾನು ರೆಡಿ ಮಾಡಿಕೊಟ್ರೆ ಅವ್ನು ಪೂಜೆ ಮಾಡಿದ್ರೆ ಒಂಥರ ಓಕೆ. ಅವನೇ ಪೂಜೆ ಮಾಡಬೇಕು ಅಂದರೆ ಅವನಿಗೆ ಪಾಪ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಕ್ಕೆ ಬರೋಲ್ಲ. ಹಂಗಾಗಿ ಅವನ ಕೈಲೇನು ಮಾಡಿಸಲ್ಲ. ನಾನೇ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಹೋದ ಸತಿ ನಾನು ಹೋಗಿದ್ದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಈ ಸಲ ಇಲ್ಲ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ನಾವು ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ ಏನೂ. ಹಂಗಾಗಿ ನಾಳೆ ಏನು ಪೂಜೆ ಏನು ಮಾಡಲ್ಲ. ನಾನು ಸ್ನಾನ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಸುಮ್ಮನೆ ನೆಲ ಎಲ್ಲ ಒರೆಸಿ ಎಲ್ಲ ಮನೆಯೆಲ್ಲ ಗಂಜಾಕಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಪೂಜೆ ಏನು ಮಾಡೋಕ್ಕೋಗಲ್ಲ. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಮಂಗಳವಾರ ಒಳ್ಳೆ ದಿವಸ ಬಂದೈತೆ. ಮಂಗಳವಾರ ತುಂಬ ಒಳ್ಳೆಯದು. ಒಬ್ಬೊಬ್ಬರು ಮಂಗಳವಾರ, ಶುಕ್ರವಾರ ಎಲ್ಲೋ ಆಚೆ ಹೋಗೋಂಗಿಲ್ಲ, ಹಂಗೆ ಹಿಂಗೆ ಅಂತಾರೆ. ಅಮಾವಾಸ್ಯೆ ಪೌರ್ಣಮಿಲಿ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾವು ಹೆಂಗೆ ಅನ್ಕೊಂತೀವೋ ನಮ್ಮ ಮನಸ್ಸು ಹೆಂಗಿರುತ್ತೋ ಆ ಥರ. ಗಣೇಶ ಒಂದು ಸಂಕಷ್ಟ ಚತುರ್ಥಿ ಬರುತ್ತಲ್ಲ, ಅದು ಮಂಗಳವಾರ ಬಂದರೆ ತುಂಬ ವಿಶೇಷ. ಮತ್ತು ಇವತ್ತು ಮಂಗಳವಾರ ವೆಂಕಟರಮಣ ಸ್ವಾಮಿದು ವೈಕುಂಠ ಏಕಾದಶಿ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಮಂಗಳವಾರ, ಶುಕ್ರವಾರ ತುಂಬ ಒಳ್ಳೆಯ ದಿವಸ. ಯಾಕಂದರೆ ಶುಕ್ರವಾರ ಮಹಾಲಕ್ಷ್ಮಿ ವಾರ, ಮಂಗಳವಾರ ದುರ್ಗಾ ಪರಮೇಶ್ವರಿ ದೇವ್ರುಗಳಿಗೆಲ್ಲ ಹೋಗ್ತೀವಲ್ವ, ನವದುರ್ಗೆಯರ ವಾರ. ಮಂಗಳವಾರ ತುಂಬ ಅಂದರೆ ತುಂಬ ಒಳ್ಳೆಯ ದಿವಸ ನಿಜವಾಗ್ಲೂ. ನಾನು ಎಲ್ಲನ ಹೋದ್ರೂ ನಾನು ಮಂಗಳವಾರ, ಶುಕ್ರವಾರ ಯಾವುದೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಯಾಕಂದರೆ ತುಂಬ ಒಳ್ಳೆಯ ದಿವಸ. ನಾವು ನಮ್ಮ ಮನಸ್ಸು ಯಾವ ಥರ ಇರುತ್ತೋ ಆ ಥರ. ಹಾಗಾಗಿ ಮಂಗಳವಾರ ವೆಂಕಟರಮಣ ಸ್ವಾಮಿ ವೈಕುಂಠ ಏಕಾದಶಿ ಬಂದಿರೋದು ತುಂಬ ಒಳ್ಳೆಯದು. ಹೋಗಿ ದರ್ಶನ ಮಾಡೋರ್ಗಂತೂ ತುಂಬ ಒಳ್ಳೆಯದು. ಹೋದ ಸತಿ ಈ ದಿನದಲ್ಲೆಲ್ಲ ತಿರುಪತಿಲಿ ಎಷ್ಟು ಜನ ಹೋಗಿದ್ದು ನಿಜವಾಗ್ಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತಲ್ವ. ಈ ದಿನದಲ್ಲೇ ಒಂದು ದಿವಸ ಮುಂದಾಗೆ ಹೋಗಿ ಪಾಪ ತಿರುಪತಿಲೆಲ್ಲ ಜನ ಅವಾಗೆಲ್ಲ ಸುಮ್ಮನೆ ಅಷ್ಟೊಂದು ಜನಕ್ಕೆಲ್ಲ ಕಾಲು ತೊಳ್ದಾಗಿದ್ದು ಈ ದಿನವೇ. ಆದರೆ ಸ್ವಲ್ಪ ಜನಗಳು ನೋಡಿ, ನನ್ನ ಕಿವಿಯಲ್ಲಿ ಒಂದು ಗುಳ್ಳೆ ಆಗಿಬಿಟ್ಟೈತೆ ಮೇಲ್ಗಡೆ. ಅದು ಕೀವಾಗ್ತಿತ್ತು. ನಾನು ಏನಕ್ಕಪ್ಪ ಅಂದರೆ ಅದಕ್ಕೆ ಗುಳ್ಳೆ ಆಗಿತ್ತಲ್ಲ, ನೋಡ್ಕೊಂಡಿರಲಿಲ್ಲ. ಹಾಗಾಗಿ ಗುಳ್ಳೆಗೆ ಹಂಗೆ ಒಂದು ಸ್ವಲ್ಪ ಪೌಡ್ರ್ ಮನ ಅಂತ. ಆಮೇಲೆ ವಾಲೆದು ಗುಂಡಿ ಇಟ್ಕೊಂಡಿರಲಿಲ್ಲ ನಾನು. ಸ್ವಲ್ಪ ಲೂಸ್ ಆಗಿತ್ತು, ಗುಂಡಿ ಇಟ್ಕೋಬೇಕು ಅಂತ ಬಿಚ್ಚುತ್ತಾ ಇದ್ದೀನಿ. ಅದು ಗುಂಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಜಗ್ಗದೋದೆ ಯಾಕೋ ಅದಕ್ಕೇ. ನಿಜವಾಗ್ಲೂ ಎಲ್ಲ ಹೋಗಿ ದೇವಸ್ಥಾನಗಳಿಗೆ ತುಂಬ ನೂಕುನುಗ್ಗಳು ಇರತ್ತಾಗ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ಹೋದ್ಸಲಿ ತಿರುಪತಿಲಾಗಿದ್ದು ನಿಜವಾಗ್ಲೂ ಬೇಜಾರು. ಹಾಗಾಗಿ ದೇವ್ರು ಎಲ್ಲಿದ್ರು ಕೂತಿತ್ತವಲೆ ಗೋವಿಂದ ಅಂದರೂ ಪರವಾಗಿಲ್ಲ. ಅಷ್ಟು ದೂರ ಹೋಗಿ ಪಾಪ ಜನಸಂದಣಿಲಿ ಹೋಗಿ ಯಾವತ್ತೂ ಜೀವಕ್ಕೆ ಏನು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. ಹಾಗಾಗಿ ನಾನು ಹೇಳಿದೆ ಅಷ್ಟೇ. ಹೋದ ಸತಿ ನಾನು ಆಗಿದ್ದನ್ನ ನೆನಪಾಯಿತು, ಅದಕ್ಕೆ ನಾನು ಹೇಳಿದೆ. ನಾನು
ಎಲ್ಲನ ಜಾಸ್ತಿ ಜನ ಇರ್ತಾರಲ್ವ ಅಲ್ಲಿ ನಾನು ಹೋಗಲ್ಲ. ನಾನು ಇವತ್ತು ಅಲ್ಲ, ನಾನು ಯಾವತ್ತೂ ಹೋಗಲ್ಲ. ಯಾಕಂದರೆ ಜಾಸ್ತಿ ಜನ ದುಂಬಿ ಜನ ಇರತ್ತವಂತೂ ನಾನು ಹೋಗಲ್ಲ. ನಾನು ಹೋಗಕ್ಕೆ ಇಷ್ಟನೂ ಪಡಲ್ಲ. ಯಾಕಪ್ಪ ಅಂದರೆ ನಮ್ಮ ಟೈಮ್ಗಳು ಸರಿ ಇರಲ್ಲ. ಆಮೇಲೆ ಸುಮ್ಮನೆ ಯಾಕೆ ಅಲ್ಲಿ ಹೋಗೋದು ಅಂದ್ಬಿಟ್ಟು ನಾನು ಹೋಗಲ್ಲ ಅಷ್ಟೇ. ಹಂಗಾಗಿ ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗ್ತೀವಿ, ಅಲ್ಲೇನೇನು ಪ್ರಾಬ್ಲಮ್ಗಳು ಆಗ್ತಾವೆ. ಹಂಗಾಗಿ ನಾನು ಯಾವತ್ತೂ ಅಷ್ಟೇ ದಂಬಿ ಜನ ಇರೋದ್ರ ಮಧ್ಯೆ ನಾನು ಹೋಗೋದೇ ಇಲ್ಲ. ನಾನೆಲ್ಲ ಸೈಲೆಂಟಾಗಿ ಸೈಡಾಗಿ ನಿಂತ್ಕೊಂಡ್ಬಿಡ್ತೀನಿ. ಅಷ್ಟು ಬಿಟ್ಟರೆ ನಾನು ಒಳಕ್ಕೆ ನುಗ್ಗೋದು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಆ ಥರ ಮಾಡ್ತೀರಾ, ತಪ್ಪು ಮಾಡಬಾರ್ದು ನಿಜವಾಗ್ಲೂ. ದೇವ್ರು ಎಲ್ಲಿದ್ದರೂ ದೇವರೇ, ಮನೆಯಲ್ಲೇ ಕೂತ್ಕೊಂಡು ಗೋವಿಂದ ಅಂದರೂ ಅಲ್ಲೇ ದೇವ್ರು ಇರ್ತಾನೆ. ಹಾಗಾಗಿ ದೇವರೇ ನನ್ನ ಸನ್ನಿಧಿಗೆ ಬಾ ಅಂತ ಏನು ಹೇಳಲ್ಲ. ನಾವೇನು ಗೊತ್ತಾ, ನಮ್ಮ ಮನಸ್ಸು ನೆಮ್ಮದಿಗೋಸ್ಕರ ನಾವು ಹೋಗ್ತೀವಿ ಅಷ್ಟೇ. ನನಗೆ ಗೊತ್ತಿರೋದನ್ನ ನಾನು ಹೇಳಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ದುಂಬಿ ಜನ ಇರತ್ತವ ನಿಜವಾಗ್ಲೂ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೋದ್ಸತಿ ಆಗಿರೋದನ್ನ ಎಲ್ಲ ನೆನಪಿಸ್ಕೊಂಡಿದ್ದೀರ, ಎಲ್ಲ ನೆನಪಿಸ್ಕೊಳ್ಳಿ. ಹೋದ್ಸಲಿ ತಿರುಪತಿಲಿ ಆಗಿರೋದು ನಿಜವಾಗ್ಲೂ. ಈ ಸಲ ಏನೋ ನ್ಯೂಸ್ ಇಲ್ಲ ಅನಿಸುತ್ತೆ ತಿರುಪತಿದು. ಹೋದ್ಸತಿ ಆ ಥರ ಆಗೋಗ್ಬಿಟ್ಟಿತ್ತು ಪಾಪ. ಒಂದು 60 ಜನ ಅಂತ ಹೇಳಿದ್ರು ನ್ಯೂಸಲ್ಲಿ ನೋಡಿದ್ದು ನಾವು ಹೋದ್ಸತಿ. ಹಂಗಾಗಿ ಅದನ್ನು ನಾನು ಹೇಳಿದೆ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ ಯಾರೂ. ಆದಷ್ಟು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ತಿರುಪತಿ ತಿಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ನೋಡಿ, ಇದು ನನಗೆ ಗುಳ್ಳೆ ಆಗಿರೋದು. ಅದು ಯಾಕೋ ಭಯ, ಸ್ವಲ್ಪ ಪೌಡ್ರ್ ಅದ್ಮಾನ ಅಂತ ಪೌಡ್ರ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗ. ನನಗೆ ನೆಗಡೆ ಬೇರೆ ಆಗಿಬಿಟ್ಟೈತೆ, ಗಂಟಲು ನೋಡಿ. ಕಿವಿಯಲ್ಲಿ ಜುಟ್ಟು ಮ್ಯಾಲಕ್ಕೆ ಕಟ್ಟಿಬಿಟ್ಟಿದ್ದೀನ, ಹೆಂಗೆ ಕಾಣಿಸ್ತೀನಿ. ಅಯ್ಯೋ ಹೆಂಗೋ ಕಿವಿಯಲ್ಲಿ ಒಂದು ಗುಳ್ಳೆ ಆಗಿಬಿಟ್ಟೈತೆ. ಯಾಕೋ ಇತ್ತೀಚೆಗೆ ಒಂಥರ ಈ ಕಂಕ್ಳಡೆ ಎಲ್ಲ ಗುಳ್ಳೆ ಆಗಿಬಿಡ್ತೈತೆ. ಆಮೇಲೆ ಕಿವಿಲೆಲ್ಲ ಗುಳ್ಳೆ, ಅದೇನಕ್ಕೂ ಅಂತ ಗೊತ್ತಾಗಲ್ಲ ನನಗೆ. ಅದಕ್ಕೆ ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ನನಗೆ ಕೂದಲೆಲ್ಲ ಹಂಗೆ ಎಂಟ್ರಿಸ್ಕೊಂಬಿಡುತ್ತೆ ಗುಳ್ಳೆ ಆಗಿರೋದಕ್ಕೆ. ಅದಕ್ಕೆ ಸ್ವಲ್ಪ ಪೌಡ್ರ್ ತುಂಬ್ತೀನಿ ನೋಡಿ. ಅದಕ್ಕೆ ನೋಡೋಣ ಸ್ವಲ್ಪ ಏನಾನ ಕಮ್ಮಿ ಆಗುತ್ತೇನೋ ಸ್ವಲ್ಪ ಅಂತ. ಇಂಥವಕ್ಕೆಲ್ಲ ಪೌಡ್ರ್ ಅದ್ಮಿದ್ರೇ ಸ್ವಲ್ಪ ಪೌಡ್ರ್ ಅದುಮ್ತಾ ಇರ್ಬೇಕು ಅವಾಗವಾಗ. ಹಾಗಾಗಿ ಈ ಶಾಂಪು ಹಾಕೊಂಡು ತಲೆ ಉಜ್ಜುತ್ತೀವಲ್ಲ, ಅದಕ್ಕೆ ಏನಾನ ಈ ಥರ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಹಾಗಾಗಿ ಗುಳ್ಳೆ ಅದು ಸ್ವಲ್ಪ ಪೌಡ್ರ್ ಅದ್ಮಿದ್ರೆ ಸ್ವಲ್ಪ ಉರಿ ಇರುತ್ತಲ್ಲ, ಗುಳ್ಳೆ ಏನಾದರೂ ಆದರೆ ಒಂಥರ ಉರಿಯುತ್ತೆ. ಪೌಡ್ರ್ ಅದ್ಮಿದ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅದುಮ್ತಾ ಇದ್ದೀನಿ ಪೌಡ್ರು. ಸ್ವಲ್ಪ ಪೌಡ್ರ್ ಹಾಕಿದ್ರೆ ಒಣಗ್ದಂಗೆ ಆಗ್ತೈತೆ ಅಂತ. ಎಲ್ಲರದ್ದು ಊಟ ಆಯಿತಾ? ಇನ್ನೊಂದ್ಸಲ ಕೇಳ್ತಾಯಿದ್ದೀನಿ, ಎಲ್ಲರದ್ದು ಊಟ ಆಯಿತಾ ಅಂತ. ಎಲ್ಲರಿಗೂ ಗುಡ್ ನೈಟ್. ಮಲ್ಕೊಳ್ಳಿ ಆರಾಮಾಗಿ. ಧನ್ಯವಾದ.